ನಮಸ್ತೆ ಎಲ್ಲರಿಗೂ ಜ್ಞಾನೋದಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ 10ನೇ ತರಗತಿ ಪಠ್ಯಪೋಷಕ ಅಧ್ಯಯನ ಈ ಒಂದು ಭಾಗದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ನೀಡಲಾಗ್ತದೆ ಪರೀಕ್ಷೆಗಳಲ್ಲಿ. ಅದು ತಮಗೆ ಉಪಯೋಗ ಆಗಲಿ ಅನ್ನುವ ದೃಷ್ಟಿಯಿಂದ ಸಾಕಷ್ಟು ಪ್ರಶ್ನೆಗಳನ್ನು ನಾನು ಇಲ್ಲಿ ತಂದಿರ್ತೀನಿ. ಇವತ್ತಿನ ಈ ಅಧಿವೇಶನದಲ್ಲಿ ಭಗತ್ ಸಿಂಗ್ ಪಾಠದ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅನ್ನುವಂಥದ್ದನ್ನು ನೋಡೋಣ. ಇನ್ನೊಂದು ಬಹಳ ಮುಖ್ಯವಾಗಿ CBSE ಕನ್ನಡ ಯಾರ್ಯಾರು ತಗೊಳ್ತಾ ಇದ್ದೀರಿ ಅವರಿಗೆ ಭಗತ್ ಸಿಂಗ್ ರಾಮಕೃಷ್ಣ ಅವರು ಮತ್ತು ಚಿದಾನಂದ ಮೂರ್ತಿ ಅಂತ ಏನಿದೆ ಆ ಎರಡೂ ಪಾಠದ ಮೇಲೆ ಪ್ರಶ್ನೆಗಳು ಬರ್ಬೋದು ಅನ್ನುವಂಥದ್ದನ್ನ ಉದ್ದೇಶವಾಗಿಟ್ಟುಕೊಂಡು ಇಲ್ಲಿ ಪ್ರಶ್ನೆಗಳನ್ನ ರಚಿಸಲಾಗಿದೆ ಅಂತ ಹೇಳ್ತಾ, ಯಾರ್ಯಾರು ಇನ್ನು ಜ್ಞಾನೋದಯ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಇವತ್ತಿನ ಅಧಿವೇಶನವನ್ನು ಸಹ ನಾನು ಮುನ್ನಡೆಸ್ತಾ ಇದ್ದೀನಿ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಾಗಾದ್ರೆ ಪಠ್ಯಪೋಷಕ ಅಧ್ಯಯನ ಬಹು ಆಯ್ಕೆ ಪ್ರಶ್ನೆಗಳು MCQ ಭಗತ್ ಸಿಂಗ್ ಇದರಲ್ಲಿ ಮೊದಲನೇದು ನಾವು ಪ್ರಶ್ನೆಯನ್ನು ನೋಡೋದಾದ್ರೆ, ಜಲಿಯನ್ ವಾಲಾಬಾಗ್ನಲ್ಲಿ ರಕ್ತದಲ್ಲಿ ತೊಯ್ದ ಮಣ್ಣನ್ನು ಊಟದ ಡಬ್ಬಿಯಲ್ಲಿ ತೆಗೆದುಕೊಂಡು ಬಂದ ಬಾಲಕ ಯಾರು ಅನ್ನುವಂಥದ್ದನ್ನ ನೋಡೋದಾದ್ರೆ ಅದು ಭಗತ್ ಸಿಂಗ್ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಆಗಿದೆ ಅನ್ನುವಂಥದ್ದು. ಇನ್ನು ಜಲಿಯನ್ ವಾಲಾಬಾಗ್ನಲ್ಲಿ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಬ್ರಿಟಿಷ್ ಅಧಿಕಾರಿ ಯಾರು ಅಂದ್ರೆ ಅದು ಜನರಲ್ ಡಯರ್ ಅನ್ನುವಂಥದ್ದು ಬಹಳ ಪ್ರಸಿದ್ಧವಾದದ್ದು. ಬಹಳ ಸಾರಿ ಈ ಪ್ರಶ್ನೆ ಬಂದಿದೆ ಅನ್ನುವಂಥದ್ದು. ಭಾರತದ ಸ್ವಾತಂತ್ರ್ಯಕ್ಕಾಗಿ ತನ್ನ ಜೀವವನ್ನೇ ಅರ್ಪಿಸುವಾಗ ಭಗತ್ ಸಿಂಗ್ ಘೋಷಣೆ ಹೀಗಿತ್ತು: ಇಂಕ್ವಿಲಾಬ್ ಜಿಂದಾಬಾದ್, ಜೈ ಜವಾನ್ ಜೈ ಕಿಸಾನ್, ಭಾರತ ಬಿಟ್ಟು ತೊಲಗಿ, ಒಂದೇ ಮಾತರಂ. ಸರಿಯಾದಂತ ಉತ್ತರ ಇಂಕ್ವಿಲಾಬ್ ಜಿಂದಾಬಾದ್. ಜಲಿಯನ್ 4ನೇ ಪ್ರಶ್ನೆಯನ್ನು ನೋಡೋಣ. ಜಲಿಯನ್ ವಾಲಾಬಾಗ್ಗೆ ಹೋದಾಗ ಭಗತ್ ಸಿಂಗಿಗೆ ಡ್ಯಾಶ್ ವರ್ಷ ವಯಸ್ಸಾಗಿತ್ತು? 12, 11, 13, 10. ಸರಿಯಾದ ಉತ್ತರ 12 ಅನ್ನುವಂಥದ್ದು. ಬಾಲಕ ಭಗತ್ ಸಿಂಗ್ ತಂದೆ ತಾಯಿ ಹೆಸರೇನು? ನವಜೋತ್ ಸಿಂಗ್ ಮತ್ತು ಕೌರ್, ದಾದಾ ಸಿಂಗ್ ಮತ್ತು ಸುಜನಾ, ಜೋವರ್ ಸಿಂಗ್ ಮತ್ತು ಲೀನಾ ಸಿಂಗ್, ಕಿಶೋರ್ ಸಿಂಗ್ ಮತ್ತು ವಿದ್ಯಾವತಿ. ಸರಿಯಾದ ಉತ್ತರ ಕಿಶನ್ ಸಿಂಗ್ ಮತ್ತು ವಿದ್ಯಾವತಿ ಅನ್ನುವಂಥದ್ದು. ಬಾಲಕ ಭಗತ್ ಸಿಂಗ್ನ ಹುಟ್ಟೂರು ಯಾವುದು? ಬಾಲಕ ಭಗತ್ ಸಿಂಗ್ನ ಹುಟ್ಟೂರು ಪಂಜಾಬಿನ ಲಾಯಲಪುರ ಜಿಲ್ಲೆಯ ಬಂಗಾ ಗ್ರಾಮ, ಪಂಜಾಬಿನ ಮೊಹಾಲಿ ಜಿಲ್ಲೆಯ ಸಾಲಿ ಗ್ರಾಮ, ಪಂಜಾಬಿನ ಜಲಂಧರ್ ಜಿಲ್ಲೆಯ ದಾದ್ರಾ ಗ್ರಾಮ, ಪಂಜಾಬಿನ ಪಟಿಯಾಲ ಜಿಲ್ಲೆಯ ಸಂಬಾರ ಗ್ರಾಮ ಅನ್ನುವಂಥದ್ದು ಸರಿಯಾದ ಉತ್ತರ. ಪಂಜಾಬಿನ ಲಾಯಲ್ಪುರ ಜಿಲ್ಲೆಯ ಬಂಗಾ ಗ್ರಾಮ ಅನ್ನುವಂಥದ್ದು ಸರಿಯಾದಂತ ಉತ್ತರ ಆಗಿದೆ. ಎ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ ನಾವು. 7ನೇ ಪ್ರಶ್ನೆ ಯಾವುದು ಅಂತಂದ್ರೆ, ಇದು ಬಹಳ ಪೂಜ್ಯನೀಯವಾದ ಮಣ್ಣು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಎಂದು ಭಗತ್ ಸಿಂಗ್ ಹೇಳಿದ್ದು ತಾಯಿಗೆ, ತಂಗಿಗೆ, ತಂದೆಗೆ, ಸ್ನೇಹಿತನಿಗೆ, ಯಾರಿಗೆ? ಸರಿಯಾದ ಉತ್ತರ ತಂಗಿಗೆ ಅನ್ನುವಂಥದ್ದು ಸರಿಯಾದಂತ ಉತ್ತರ ಆಗಿದೆ. ಜಲಿಯನ್ ವಾಲಾಬಾಗ್ ಇರುವ ಸ್ಥಳ ಮೊಹಾಲಿ, ಲುಧಿಯಾನ, ಜಲಂಧರ್, ಅಮೃತಸರ. ಸರಿಯಾದ ಉತ್ತರ ಅಮೃತಸರ. ವೀರಾಜಿ ಭಗತ್ ಸಿಂಗ್ ಮನೆಗೆ ತಡವಾಗಿ ಬಂದಾಗ ಅವನನ್ನು ಬಿಗಿದಪ್ಪಿಕೊಂಡವರು ಭಗತ್ ಸಿಂಗನ ತಂದೆ, ಭಗತ್ ಸಿಂಗನ ತಾಯಿ, ಭಗತ್ ಸಿಂಗನ ತಂಗಿ, ಭಗತ್ ಸಿಂಗನ ಅಣ್ಣ. ಸರಿಯಾದ ಉತ್ತರ ಭಗತ್ ಸಿಂಗನ ತಾಯಿ ಅನ್ನುವಂಥದ್ದು. ಭಗತ್ ಸಿಂಗ್ ಹುಟ್ಟಿದ್ದು ಡ್ಯಾಶ್ ರಲ್ಲಿ? 1919 ಏಪ್ರಿಲ್ 13ರಂದು, 1907 ಸೆಪ್ಟೆಂಬರ್ 28ರಂದು, 1947 ಆಗಸ್ಟ್ 15, 1931 ಮಾರ್ಚ್ 23ರಂದು. ಸರಿಯಾದ ಉತ್ತರ ಬಿ 1907 ಸೆಪ್ಟೆಂಬರ್ 28ರಂದು. ವೀರ ಬಾಲಕ ಪಾರಿತೋಷಕ ದೊರೆತಷ್ಟು ಸಂತಸ ಪಟ್ಟಿದ್ದು ಆಟದಲ್ಲಿ ಗೆದ್ದದ್ದಕ್ಕಾಗಿ, ತಂಗಿ ಕೊಟ್ಟ ಹಣ್ಣನ್ನು ನೋಡಿ, ಹುತಾತ್ಮರ ರಕ್ತದಿಂದ ತೊಯ್ದ ಮಣ್ಣು ನೋಡಿ, ಸ್ನೇಹಿತರು ಕೊಟ್ಟ ಬಹುಮಾನಕ್ಕಾಗಿ. ಹುತಾತ್ಮರ ರಕ್ತದಿಂದ ತೊಯ್ದ ಮಣ್ಣನ್ನು ನೋಡಿ. ಆಮೇಲೆ ಮುಂದಿನ ಪ್ರಶ್ನೆ ನೋಡಿ, 13ನೇದು. ವೀರ ಬಾಲಕ ಭಗತ್ ಸಿಂಗ್ ಡ್ಯಾಶ್ ಸಹಕಾರದಿಂದ ಸ್ವಾತಂತ್ರ್ಯ ಹೋರಾಟದ ಪಥದಲ್ಲಿ ಮುನ್ನಡೆದ? ಅಹಿಂಸಾವಾದಿಗಳ, ಮಂದಗಾಮಿಗಳ, ಬ್ರಿಟಿಷರ, ಕ್ರಾಂತಿಕಾರಿಗಳ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಆಗಿದೆ. ಈ ಕೆಳಗಿನವರುಗಳಲ್ಲಿ ಭಗತ್ ಸಿಂಗ್ ಸಹಚರರು ಅಲ್ಲದಿರುವವರು ಡ್ಯಾಶ್? ರಾಜ್ಗುರು,
ಸುಖದೇವು, ಸುಭಾಷ್ ಚಂದ್ರ ಬೋಸು, ಬಟುಕೇಶ್ವರ ದತ್ತ. ಸರಿಯಾದ ಉತ್ತರ ಅದು ಸುಭಾಷ್ ಚಂದ್ರ ಬೋಸ್ ಅನ್ನುವಂಥದ್ದು. ಭಗತ್ ಸಿಂಗ್ ತನ್ನ ಸಹೋದರಿಗೆ ಮಣ್ಣು ಡ್ಯಾಶ್ ಪ್ರತೀಕ ಎಂದು ತೋರಿಸುತ್ತಾನೆ. ತ್ಯಾಗದ, ಶಕ್ತಿಯ, ಜಾಣತನದ, ಕೃಷಿಯ. ಅದು ಸರಿಯಾದಂತ ಉತ್ತರ ತ್ಯಾಗದ ಪ್ರತೀಕ ಅಂತ ಹೇಳಿ ತೋರಿಸ್ತಾನೆ. 16ನೇ ಪ್ರಶ್ನೆ. ಬ್ರಿಟಿಷರ ಗುಂಡುಗಳಿಗೆ ಆಹುತಿಯಾದ ಸುಮಾರು 2000 ಮುಗ್ಧ ಡ್ಯಾಶ್ ಸಮ್ಮಿಳಿತ ರಕ್ತದಿಂದ ಈ ಪ್ರದೇಶ ಪಾವನವಾಗಿದೆ. ಹಿಂದೂ, ಸಿಖ್ ಮತ್ತು ಮುಸಲ್ಮಾನ. ಸಿಖ್, ಪಂಜಾಬಿ ಮತ್ತು ಮುಸಲ್ಮಾನ. ಹಿಂದೂ, ಪಂಜಾಬಿ ಮತ್ತು ಸಿಖ್. ಪಂಜಾಬಿ, ಹಿಂದೂ ಮತ್ತು ಸಿಖ್. ಸರಿಯಾದಂತ ಉತ್ತರ ಹಿಂದೂ, ಸಿಖ್ ಮತ್ತು ಮುಸಲ್ಮಾನ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಡ್ಯಾಶ್ ರಂದು ನಡೆಯಿತು. ಮೇ 13, 1919, ಜನವರಿ 13, 1919, ಏಪ್ರಿಲ್ 12, 1919, ಏಪ್ರಿಲ್ 13, 1919. ಸರಿಯಾದ ಉತ್ತರ ಏಪ್ರಿಲ್ 13, 1919 ಅನ್ನುವಂಥದ್ದನ್ನ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಜ್ಞಾನೋದಯ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಂದನೆಗಳು, ಧನ್ಯವಾದಗಳು.